ನಮಸ್ಕಾರ ಎಲ್ಲ ನಮ್ಮ ಗೋಕಾಕ್ ಮಂದಿ ಮತ್ತು ಕರ್ನಾಟಕದ ಮಂದಿ. ನೋಡ್ರಿ ನಾವು ಈಗ ಸದ್ಯ ಡೆಲ್ಲಿಗೆ ಬಂದು ಇಳಿದೇವಿ. 7 ಗಂಟೆ ಆಗೈತಿ ಕರೆಕ್ಟಾ. ಸೊ ಅಲ್ಲಿ ಬಂದು ನೋಡಿ ಈ ಟ್ಯಾಕ್ಸಿ 7 ಗಂಟೆಗೆ ಅಂದ್ರೆ ಬಂದೇವ್ರಿ. ಹೋಗುವಾಗ ನಮ್ಗೆ ಭಾಳ ಲೇಟ್ ಆಗಿತ್ತು, ಹೋಗಕ್ಕೆ 11 ಗಂಟೆ ಆಗಿತ್ತು. ಬಟ್ ಇವತ್ತೇನು ಗೊತ್ತಿಲ್ಲ, 7 ಗಂಟೆಗೆ ಅಂದ್ರೆ ಬಂದು ಇಳಿದೇವಿ. ಸೊ ಈಗ ಇಲ್ಲಿಂದ ನಾವು ಇಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಹೋಗ್ಬೇಕಂತ ಹೇಳಿ ಒಂದು ಕ್ಯಾಬ್ ತೊಗೊಂಡೀವಿ. ಸೊ ಅದ್ರೊಳಗೆ ಹೋಗೋಣ. ಸೊ ಅಲ್ಲಿ ಹೋಗಿ ರೂಮ್ ನೋಡಿ ಅಲ್ಲೇ ರೂಮ್ ಮಾಡಿ ಇವತ್ತು ಅಲ್ಲೇ ಇರೋದೈತಿ. ಎಲ್ಲ ಹೇಳ್ತೀನಿ ಬರ್ರಿ. ಈಗ ಜಸ್ಟ್ ಬಂದು ಇಳಿದೇವೆ 7 ಗಂಟೆಗೆ. ಇದು ಏರಿಯಾ ಪಹಾರ್ಗಂಜ್ ಅಂತೇಳಿ ಬರ್ತೈತೆ ರೀ. ಸೊ ಪಹಾರ್ಗಂಜ್ ಹೊಂಟೆ ನಾವು. ಇಲ್ಲಿ ಇಳಿದೀವಿ. ಅವ್ನು ಬಸ್ನವ್ನು ಕೇಳಿ ಇಲ್ಲಿಂದ ಅಲ್ಲಿ ಇಳಿದ್ರೆ ನೀರು ಆಗ್ತೈತೆ ಅಂತ ಇಲ್ಲೇ ಇಳಿಬೇಕು ಅಂತ ಅಲ್ಲೇ ಇಳಿದ್ವಿ. ಇಲ್ಲಿ ಒಂದು ಕ್ಯಾಬ್ ತೊಗೊಂಡ್ವಿ, 300 ರೂಪಾಯಿ ಹೇಳ್ಯಾರ. ಸೊ ಈಗ ನಮಗೆ ಆನ್ಲೈನ್ದಾಗ ರೂಮ್ ಬುಕ್ ಮಾಡ್ಕೊಂಡ್ರೆ 11 ಗಂಟೆಗೆ ಚೆಕ್ಕಿನ್ ಆಗ್ಬೇಕು. ಆಲ್ರೆಡಿ 7 ಗಂಟೆ ಆಗೈತಿ. ಸೊ ಅದಕ್ಕೋಸ್ಕರ ನಾವು ಆಫ್ಲೈನನ್ನು ಹೋಗಿ ನೋಡ್ಬೇಕಂತ ಮಾಡೀವಿ. ಮತ್ತು ಯಾಕಂದ್ರೆ ನಮ್ಗೆ ಈಗ ಸದ್ಯ ಬೇಕು ಚೆಕ್ಕಿನ್ ಮಾಡಿ. ನಾವೀಗ ಪಟ್ನ ಫ್ರೆಶಪ್ ಆದ್ರೆ ನಾವು ಇವತ್ತೆಲ್ಲ ನೋಡ್ಕೋಕ್ಕಾಗ್ತದೆ. ಅದರ ಸಲ ಈಗ ಹೊಂಟೇವಿ. ನೋಡೋಣ ಬರ್ರಿ. ರೂಮ್ ಅವ್ರು ಹೇಳತ್ತಾರ 2,000-2,500 ಸಿಗ್ತಾವ ಅಂತೇಳಿ. ನಾವು ಏನು ಒಂದು ದಿನ ಇರಾಗ್ತೀವಿ, ಅಷ್ಟೇ ಒಂದು ರೇಂಜ್ದಾಗ ನೋಡಾತ್ತೀವಿ. ನೋಡೋಣ ಎಷ್ಟಕ್ಕೆ ಸಿಗ್ತೈತಿ ಏನಂತೇಳಿ. ಈಗ ಹೊಂಟೇವಿ. ಏನು ಭಾಳ ದೂರ ಇಲ್ಲ ಅನ್ಸುತ್ತೆ, ನೋಡೋಣ ಬರ್ರಿ. ನೋಡ್ರಿ ಈಗ ನಾವು ಇಲ್ಲೇ ಪಹಾರ್ಗಂಜ್ ಒಳಗೆ ಉಳಿದಿದ್ದು. ಅಲ್ಲೇನ ಬಸ್ ಉಳಿದಿಲ್ಲ, ಅಲ್ಲಿಂದ ಕ್ಯಾಬ್ ತೊಗೊಂಡು ಅಲ್ಲಿ ಪಹಾರ್ಗಂಜ್ ಒಳಗೆ ಬಂದು ಅಲ್ಲೇ ರೂಮ್ ಮಾಡಿದ್ವು. ಯಾಕಂತಂದ್ರೆ ಪಹಾರ್ಗಂಜ್ ಅಂತಂದ್ರೆ ಅದು ನ್ಯೂ ದಿಲ್ಲಿ ರೈಲ್ವೆ ಸ್ಟೇಷನ್ಗೆ ಮೆಟ್ರೋಕ್ಕೆ ಎಲ್ಲದಕ್ಕೂ ಸಮೀಪ ಆಕೈತಿ. ಅದ್ರ ಸಲುವಾಗಿ ಮೆಟ್ರೋ ಸ್ಟೇಷನ್ಗೆ ಈಗ ಮೆಟ್ರೋಕ್ಕೆ ಅಲ್ಲಿಂದ ನಾವು ಇದು ಇವಿ ರಿಕ್ಷಾ ಇರ್ತೈತೆ ಅದ್ರಾಗ ಬಂದ್ವಿ. ಗಾಪ್ರಿ ರೊಕ್ಕ ಕೊಡ್ತೀನಿ. ಸೊ ಇಲ್ಲೇ ಮೆಟ್ರೋಕ್ಕೆ ಬಂದು ಇಳಿದವ್ರಿ. ಈಗ ಮೆಟ್ರೋಕ್ಕೆ ಬಂದು ಸಾರಿ ಇಲ್ಲಿ ನೋಡ್ರಿ ಇದು ಇವಿ ರಿಕ್ಷಾ ಇದೆ. 10 ರೂಪಾಯಿ ತೊಗೊಂತಾರೆ ಅಲ್ಲಿಂದ ಇಲ್ಲಿಗೆ ಪಹಾರ್ಗಂಜಿಂದ. ನೋಡ್ರಿ ನಾವು ಈಗ ಇಲ್ಲಿ ಪ್ಯಾಕೇಜ್ನು ಅದಾವೆ. ಇಲ್ಲಿ ಡೆಲ್ಲಿ ಸುತ್ತಾಡ್ಬೇಕಂದ್ರೆ ಬಸ್ ಒಳಗೆ ಅಂದ್ರೆ 750 ರೂಪಾಯಿ ಹೇಳಿದ್ರೆ ಬೆಳಗಿಂದ ಸಂಜೆ ತನಕ ಎಲ್ಲ ಸುತ್ತಾಡಿಸ್ತೇವೆ ಅಂಥೇಳಿ. ಆದರೆ ನಾವು ಬೇಡ ಮೆಟ್ರೋದಾಗ ಅಡ್ಡಾಡೋಣ ಅಂಥೇಳಿ ಮೆಟ್ರೋದಾಗ ಅಡ್ಡಾಡಕತ್ತೀವಿ. ಸೊ ಬಸ್ ಅದು ಹೆಂಗಂದ್ರೆ ಬೆಳಗಿನ ನಮಗೇನು ಗೊತ್ತಾಗಿಲ್ಲ ರೀ. ಹಂಗೆ ಸುಮ್ಮನೆ ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡು ಬರ್ತಾರೆ. ನಾವು ಸುಮ್ಮನೆ ಎಕ್ಸ್ಪ್ಲೋರ್ ಮಾಡ್ಬೋದಲ್ಲ, ಅದ್ರ ಸಲುವಾಗಿ ನಾವು ಇಲ್ಲೇ ಏನೂ ತಿಂದಿಲ್ಲ. ಸೊ ಇಲ್ಲಿ ಏನರ ಸ್ವಲ್ಪ ತಿನ್ಕೊಂಡು ಇಲ್ಲೇ ಮೆಟ್ರೋ ಐತಿ. ಮೆಟ್ರೋ ಸ್ಟೇಷನ್ನಿಂದ ಹತ್ತಿ ಫಸ್ಟ್ ಈಗ ನಾವು ಇಲ್ಲೇ ರೆಡ್ ಫೋರ್ಟ್ಗೆ ಹೋಗ್ತೀವಿ. ಸೊ ಎಲ್ಲ ಡೀಟೇಲ್ಸ್ ಕೊಡ್ತೀನಿ ನೋಡ್ರಿ. ಬರ್ರಿ ನಾಷ್ಟ ಮಾಡ್ಕೊಂಡು ಹೋಗೋಣ ಅಂತ. ಸೊ ಇಲ್ಲೆಲ್ಲ ಏನು ಭಾಳ ಗದ್ದಲೈತಿ. ಇಲ್ಲೇನು ನಾಷ್ಟ ಗಿಷ್ಟ ಮಾಡೋಕೆ ಏನು ಅಷ್ಟು ಸರಿ ಇಲ್ಲರಿ. ಅದ್ರ ಸಲುವಾಗಿ ಹಿಂಗೆ ನಾವು ಮೆಟ್ರೋದಾಗ ಹೊಂಟೇವಿ. ಫಸ್ಟ್ ಅಲ್ಲೇ ರೆಡ್ ಫೋರ್ಟಿಗೆ ಹೋಗಿ ಅಲ್ಲಿಂದ ನೋಡ್ತೀವಿ. ನೋಡ್ರಿ ಇಲ್ಲಿ ಬಂದ್ರೆ ನಿಮಗೆ ಬೇಕಾದ್ರೆ ಪ್ಯಾಕೇಜ್ ಅವ್ರು ಹೆಂಗೆ ಹೇಳಿದ್ರೆ ಅಂದ್ರೆ ಕಾರ್ದನ್ನು ಸಪ್ರೇಟ್ ನಮ್ಮ ಕ್ಯಾಬ್ ಪ್ಯಾಕೇಜೂ ಐತಿ, ಬಸ್ ಪ್ಯಾಕೇಜೂ ಐತಿ. ಸೊ ಮತ್ತು ಇಲ್ಲಾಂದ್ರೆ ನಾವು ಮೆಟ್ರೋದಾಗ ನೋಡ್ಕೊಂಡೇವಿ. ಹೆಂಗೆ ಆಕೈತಿ ಗೊತ್ತಿಲ್ಲ. ನಮ್ಗೆ ನಾಳೆ ಮಧ್ಯಾಹ್ನ ತನಕ ಟೈಮ್ ಐತಿ. ಯಾವ ಥರ ಪ್ಲ್ಯಾನ್ ಮಾಡ್ಯಾವ ಅಂತಂದ್ರೆ ಇವತ್ತು ಅಡ್ಡಾಡಿ ಇವತ್ತು ಮುಗಿಸ್ಕೊಂಡು ಇಲ್ಲಿ ಡೆಲ್ಲಿ ಪೂರಾ ಇವತ್ತು ಇಲ್ಲೇ ಸ್ಟೇ ಮಾಡಿ ನಾಳೆ ಮಧ್ಯಾಹ್ನ ತನಕ ಇಲ್ಲೇ ಸ್ಟೇ ಮಾಡಿ ವಾಪಸ್ ಇಲ್ಲಿಂದ ರೈಲ್ವೆ ಸ್ಟೇಷನಿಂದ ಮಥುರಾ ಹೋಗೋದು ಪ್ಲ್ಯಾನ್ ಐತಿ. ಮಥುರಾದಾಗ ಸ್ಟೇ ಮಾಡಿ ಮಥುರಾದಿಂದ ಮತ್ತು ಆಗ್ರಾ ಒಂದಿನ ಆಗ್ರಾ ನೋಡ್ಕೊಂಡು ವಾಪಸ್ ಡೆಲ್ಲಿ ಬರೋ ಪ್ಲ್ಯಾನ್ ಐತಿ ನಮ್ದು. ಸೊ ಹೆಂಗೆ ಪ್ಲ್ಯಾನ್ ಎಕ್ಸಿಕ್ಯೂಷನ್ ಆಗುತ್ತೋ ಗೊತ್ತಿಲ್ಲ. ಸೊ ಈಗ ಸದ್ಯ ಮೆಟ್ರೋದಾಗ ಬಂದೀವಿ. ಸೊ ಇಲ್ಲಿ ನಾವು ನೋಡಿದಾಗ 150 ರೂಪಾಯಿ ಡೈಲಿ ಪಾಸ್ ಇದ್ದಂಗೆ ಐತಿ. ನಮ್ಮ BMTCದಾಗ ನಮ್ಮ ಬೆಂಗಳೂರಾಗೂ ಮಾಡ್ಬೇಕಿದ್ದಾನೆ ಮೆಟ್ರೋ ಡೈಲಿ ಪಾಸ. ಬೆಂಗಳೂರಾಗಂತೂ ಇಲ್ಲ. ಸೊ ಅದೇ ಇಲ್ಲಿ ನೋಡಿ ಹೆಂಗೆ ಏನಾದ್ರು ನೋಡ್ಕೊಂಡು ಹೋಗ್ತೀವಿ. ಸೊ ಇಲ್ಲಿ ನೋಡೋ ಬರ್ರಿ ಏನು ನಮ್ಮ ಫಸ್ಟಿಗೆ ರೆಡ್ ಫೋರ್ಟ್ ಹೋಗ್ಬೇಕಂತೈತಿ. ಅದು ಯಾವ ಸ್ಟೇಷನ್ ಅನ್ನೋದನ್ನು ಕೇಳ್ಕೊಂಡು ಹೋಗೋಣ. ನೋಡ್ರಿ ನಾವು ಇಲ್ಲಿ ಡೈಲಿ ಪಾಸ್ ತೊಗೊಂಡ್ವಿ. ಅವ್ನು ರೊಕ್ಕದ್ದು. ಸೊ ಡೈಲಿ ಪಾಸ್ ತೊಗೊಂಡ್ವಿ. ಡೈಲಿ ಪಾಸ್ ಇಲ್ಲಿ ಅದ್ರೊಳಗೆ ಮೇನ್ ಟಿಕೆಟ್ ಕೊಡ್ತಾರಲ್ಲ ಅಲ್ಲಿ ಇರೋಂಗಿಲ್ಲ. ನಿಮಗಿಲ್ಲಿ ಹಿಂಗೆ ಕಸ್ಟಮರ್ ಕೇರ್ ಅಂತ ಇರ್ತೈತಿಲ್ಲ, ಇಲ್ಲಿ ಇರ್ತೈತಿ. ತೊಗೊಂಡು ಇದೊಂದು ಪಾಸ್ ಇದೆ 150 ರೂಪಾಯಿ, 50 ರೂಪಾಯಿ ಡಿಪಾಸಿಟ. ಸೊ 400 ರೂಪಾಯಿ ತೊಗೊಂಡ್ರೆ ಡೈಲಿ ಪಾಸ. ಸೊ ನಾವು ಈಗ ಪ್ಲಾಟ್ಫಾರ್ಮ್ ನಂಬರ್ 2ಗೆ ಹೋಗಿ ಅಲ್ಲ ಅದು ಎಕ್ಸಿಟ್ ಅಪ್ಪ ಈ ಕಡೆ ಬಾ. ಪ್ಲಾಟ್ಫಾರ್ಮ್ ನಂಬರ್ 2 ಹೋಗಿ ಸೊ ನಾವೀಗ ನೋಡ್ರಿ ಇದು ಡೈಲಿ ಪಾಸ. ಇದು ಡೆಲ್ಲಿ ಒಳಗೆ ಮೆಟ್ರೋದಾಗ ಡೈಲಿ ಪಾಸ್ ಅಂತ ಐತಿ. ನಮಗೆ ಹೆಂಗೆ BMTC ಬಸ್ ಒಳಗೆ ಐತ್ಲೆ ಹಂಗೆ. ಆದರೆ ನಮ್ಮ ಕರ್ನಾಟಕದಾಗ ನಮ್ಮ ಬೆಂಗಳೂರು ಮೆಟ್ರೋದಾಗ ಇಲ್ಲ ಡೈಲಿ ಪಾಸ. ಅದನ್ನೊಂದು ಬೆಂಗಳೂರು ಮೆಟ್ರೋದವ್ರು ಮಾಡ್ಬೇಕು. ನೋಡ್ರಿ ನಾವೀಗ 150 ರೂಪಾಯಿ ತೊಗೊಂಡಿದ್ದೆ. 50 ರೂಪಾಯಿ ನಮ್ಗೆ ವಾಪಸ್ ಬರ್ತಾವೆ. 50 ರೂಪೀಸ್ ಡಿಪಾಸಿಟ್ ಐತಿ. ಸೊ ನಾವೀಗ ಫಸ್ಟ್ ರೆಡ್ ಫೋರ್ಟ್ಗೆ ಹೋಗ್ಬೇಕು. ಅದಕ್ಕೆ ಇಲ್ಲಿಂದ ನಾವು ಕಾಶ್ಮೀರಿ ಗೇಟ್ಗೆ ಹೋಗ್ಬೇಕು. ನಾವಿಲ್ಲಿ ಏನು ಬಸ್ ಸ್ಟಾಪ್ ಇತ್ತಲ್ಲ ಅಲ್ಲಿಗೆ ಹೋಗ್ಬೇಕು. ಅಲ್ಲಿಗೆ ಹೋಗಿ ನಾವು ವೈಲೆಟ್ ಲೈನ್ ಚೇಂಜ್ ಮಾಡ್ಬೇಕು. ಪ್ಲಾಟ್ಫಾರ್ಮ್ ನಂಬರ್ 2 ಹೋಗ್ಬೇಕು. ಓಕೆ ನಾವು ಪ್ಲಾಟ್ಫಾರ್ಮ್ ನಂಬರ್ 2 ಹೋಗಿ ಅಲ್ಲಿಂದ ಕಾಶ್ಮೀರಿ ಗೇಟಿಗೆ ಇಳಿದ ಅಲ್ಲಿಂದ ಲಾಲ್ ಕಿಲಾ ಡೈರೆಕ್ಟ್ ಅಲ್ಲಿಗೆ ಮೆಟ್ರೋ ಐತಿ. ಸೊ ಅದಕ್ಕೆ ಹೋಗ್ತೀವಿ. ಸೊ ನೋಡೋಣ್ರಿ. ನನಗೆ ಇದು ಇಷ್ಟ ಆಯ್ತು ನೋಡ್ರಿ ಡೈಲಿ ಪಾಸ್ತಾ. ಇಲ್ಲಾಂದ್ರೆ ನಮಗೆ
ಈಗ ಅದ್ರ ಬೇರೆ ಬೆಂಗಳೂರು ಮೆಟ್ರೋ ರೇಟ್ ಜಾಸ್ತಿ ಮಾಡ್ರಿ ಅಂತ ಕೇಳಾಕತ್ತೇವಿ. ಯಾಕಂದ್ರೆ ನಮ್ಮ ಗೊತ್ತಿಲ್ಲಕ್ರಿ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರದಿಂದ ಮಹಿಮೆ. ಸೊ ನೋಡ್ರಿ ಇದು ಬೆಸ್ಟ್ ಅನಿಸ್ತು ನನಗೆ. ಸೊ ಇದ್ರ ಸಲುವಾಗಿ ನಾವು ಇದನ್ನು ತೊಗೊಂಡಿಲ್ಲ. ಓಕೆ ಇಲ್ಲಿ ಮೆಟ್ರೋ ನಿಂತೈತಿ, ನಾವು ಹತ್ತಿಗೋಪ್ರಿ. ಇಲ್ಲಿ ನೋಡ್ರಿ ಇಲ್ಲಿ ಹೆಂಗೈತೆ ನೋಡ್ರಿ, ಇಲ್ಲಿ ಬಂತ ಮೆಟ್ರೋ ಅನ್ಸುತ್ತಾ. ಈ ಥರ ಮಾಡ್ಯಾರ ನೋಡ್ರಿ ಸಿಸ್ಟಮ. ನಮ್ಮ ಬೆಂಗಳೂರಾಗ ಅಲ್ಲಿ ವಾಚ್ಮಾನ್ಗಳು ನಿಂತ್ಕೊಂಡು ಓಯ್ ಓದರ್ತಿರ್ತಾರೆ. ಇಲ್ಲೆಲ್ಲ ಅದೇನು ಸೀನ್ ಇಲ್ಲ. ಈ ಥರ ಗೇಟ್ ಅದಾವ, ಬಂದು ಆಟೋಮೆಟಿಕ್ ತೆಗಿತೈತಿ. ಎಷ್ಟನೇ ಸ್ಟೇಷನ್ ಅನ್ನೋದನ್ನು ಗೊತ್ತಿಲ್ಲ ನಮಗೆ. ಹೇಳ್ತಿರ್ಬೋದು, ಅನೌನ್ಸ್ ಮಾಡ್ತಿರ್ಬೋದು. ಇಲ್ಲಿ ಬರ್ದಿರ್ತಾರಲ್ಲ ಗೊತ್ತಾಗತ್ರಿ. ಇಲ್ಲಿ ಬಾ, ಇಲ್ಲಿ ಸೊ ಇಲ್ಲಿ ಬಂದು ನೋಡ್ರಿ ಈ ಥರ ಐತೆ ನಮಗೆ. ಈಗ ವೈಲೆಟ್ ಲೈನ್ ತೊಗೊಬೇಕು ನಾವು. ಹಾಂ, ಕಾಶ್ಮೀರಿ ಗೇಟ್ಗೆ ಹೋಗಿ ಇದು ವೈಲೆಟ್ ಲೈನ್ ತೊಗೋಬೇಕ. ಸೊ ಅಲ್ಲಿಂದ ನಮ್ಗೆ ರೆಡ್ ಫೋರ್ಟ್ ಸಿಗ್ತೈತಿ. ಕುತುಬ್ ಮಿನಾರ್ ಇದ ಲೈನ್ದಾಗ ಐತಿ. ಇದನ್ನು ನಾವು ಲೇಟ್ ಮಾಡಿ ಹೋಗ್ತೇವೆ. ದಿನ ಲೇಟಾಗಿ ಚಲೋ ಐತಿ. ಇದು ನಡೀತೈತ್ರಿ ಅದು. ಇಲ್ಲೂ MG ರೋಡ್ ಐತಿ ನೋಡ್ರಿ. ಮಹಾತ್ಮ ಗಾಂಧಿ ಎಲ್ಲಾದರೂ ಇದಾನ. ಓಕೆ, ನಮ್ದು 3 ಸ್ಟೇಷನ್ ಐತ್ರಿ. ಇನ್ನು ಅಲ್ಲಿ ನೋಡ್ರಿ ಹೋಟೆಲ್ದಾಗ ನಮ್ಗೆ 2,000 ರೂಪಾಯಿ ಹೇಳ್ದವ. ಹಂಗೆ ಡಿಸ್ಕೌಂಟ್ ಮಾಡಿ 1,500 ರೂಪಾಯಿ ಅಂದ್ವಿ. ಇಲ್ಲಾಂದ್ರೆ ನಮ್ಗೆ ಆನ್ಲೈನ್ದಾಗ ಬುಕ್ಕಿಂಗ್ ಮಾಡ್ಕೊಂಡಿದ್ರೆ 12 ಗಂಟೆಗೆ ಚೆಕ್ಕಿನ್ ಇರ್ತಿತ್ತು. ಮತ್ತು ಅರ್ಲಿ ಚೆಕ್ಕಿನ್ ಮಾಡ್ಬೇಕಂದ್ರೆ ಮತ್ತೆ 500 ರೂಪಾಯಿ ಎಕ್ಸ್ಟ್ರಾ ಕೊಡ್ಬೇಕಾಗಿತ್ತು. ಅದರ ಸಲುವಾಗಿ 1,500 ರೂಪಾಯಿ 1,400 ರೂಪಾಯಿ ಆದ್ರೆ ಆಗುತ್ತೆ ಅಂತೇಳಿ ನಾವು ಅದ್ರೊಳಗೆ ಅಲ್ಲೇ ಬುಕ್ ಮಾಡಿಬಿಟ್ವಿ ಆಫ್ಲೈನ್. ಬೆಳಿಗ್ಗೆ ಮತ್ತೆ 7:00 ಅಂದ್ರೆ ಚೆಕ್ಔಟ್ ಹಾಕೀವಿ. ಸೊ ನಾಳೆ ಮತ್ತೆ ಬೇರೆ ಪ್ಲ್ಯಾನ್ ಐತಿ, ನೋಡೋಣ ಹೆಂಗೆ ಆಕೈತಿ. ಇದು ನಮಗೆ 3ನೇ ಸ್ಟೇಷನ್ ಐತಿ. ಒಂದು ಕಿಲೋ ಇಡೋಣ ಬರ್ರಿ, ನೋಡೋಣ. ಎಲ್ಲ ಇವ್ ಡೆಲ್ಲಿ ಮೆಟ್ರೋದಾಗ ಅಡ್ಡಾಡ್ಬೇಕತ್ತೈತಿ. ಅಂದ್ರೆ ಲೋಕಲ್ ಎಕ್ಸ್ಪೀರಿಯನ್ಸ್ ಸಿಗ್ತೈತಿ ರೀ. ಪ್ಯಾಕೇಜ್ ಬುಕ್ ಮಾಡ್ಕೊಂಡು ಹೋದ್ವಿ ಅಂದ್ರೆ ಆ ಥರ ನಮಗೆಲ್ಲ ಎಕ್ಸ್ಪೀರಿಯನ್ಸ್ ಸಿಗೋಲ್ಲ. ಅದ್ರ ಸಲುವಾಗಿ ಸೊ ಅದಕ್ಕೆ ನಾ ಡೈರೆಕ್ಟ್ ಹಂಗೆ ಯೋಚನೆ ಮಾಡತ್ತೀವಿ. ನಮ್ದು ಹೋಟೆಲ್ದ 1,500 ಪ್ಲಸ್ ಅದು GST ಬಿದ್ದೈತೆ ರೀ. ಮತ್ತು ಅದನ್ನು ಮರ್ಸನ್ನ 12% GST ಬಿದ್ದೈತೆ. ಅಂದ್ರೆ 1,480 ರೂಪಾಯಿ ಬಿದ್ದಂಗೆ ಆತ. ಸೊ ನನಗೇನೋ ಒಕ್ಕಣಿಸ್ತು, ಯಾಕಂದ್ರೆ ನಾವು ಆನ್ಲೈನ್ ಬುಕ್ ಮಾಡಿದ್ರು ಅಷ್ಟು 1,100-1,200 ಬೀಳ್ತಿತ್ತು. ಬಟ್ ನಮಗೆ ಮತ್ತೆ ಅಲ್ಲಿ ಚೆಕ್ಕಿನ 500 ರೂಪಾಯಿ ಆಗ್ತಿತ್ತು. ಸೊ ಅದ್ರ ಸಲುವಾಗಿ ಎಲ್ಲ ಈಕ್ವಲ್ ಅಣ್ಣ. ಸೊ ನಮ್ಗೆ ಈಗ ಇಲ್ಲಿ ಕಾಶ್ಮೀರಿ ಗೇಟಿಗೆ ಇಳಿದು ನಾವು ವೈಲೆಟ್ ಲೈನ್ ತೊಗೊಬೇಕು. ಇಲ್ಲಿ ನೋಡ್ರಿ ಎಷ್ಟು ಲೈನ್ ಅದಾವೆ ನೋಡ್ರಿ. ಇಲ್ಲಿ ಡೆಲ್ಲಿ ಒಳಗೆ ರ್ಯಾಪಿಡ್ ಮೆಟ್ರೋ, ಮೆಜೆಂಟಾ ಲೈನು, ಪಿಂಕ್ ಲೈನು, ವೈಲೆಟ್ ಲೈನು, ಬ್ಲೂ ಲೈನು, ವೈಲೆಟ್ ಲೈನು, ರೆಡ್ ಲೈನು, ಪಿಂಕ್ ಲೈನು, ಇಷ್ಟು ಲೈನ್ ಅದಾವೆ ನೋಡ್ರಿ. ಆಲ್ಮೋಸ್ಟ್ ಡೆಲ್ಲಿ ಕವರ್ ಮಾಡ್ತೈತೆ ಅನ್ನಿಸ್ತೈತಿದ. ಸೊ ನೋಡೋಣ, ಏನು ನಮಗೆ ಗೊತ್ತಿಲ್ಲ. ಒಟ್ಟು ಎಲ್ಲೆಲ್ಲಿ ಬಂದ ಸ್ಟೇಷನ್ಗೆ ಹೋದ ಕೂಡಲೇ ನೆಕ್ಸ್ಟ್ ಕೇಳ್ಕೊತ ಹೋಗ್ತೀವಿ ಒಟ್ಟು. ಈಗ ಇಲ್ಲಿ ಕಾಶ್ಮೀರಿ ಗೇಟ್ ಬಂದು ಇಳ್ದೇವ್ರಿ ನೋಡ್ರಿ, ಮೆಟ್ರೋಯಿಂದ ಇಳ್ದೇವ್ ನಾವು. ಸೊ ಇಲ್ಲಿಂದ ನಮ್ಗೆ ಈಗ 5ನೇ ಪ್ಲಾಟ್ಫಾರ್ಮ್ಗೆ ಹೋಗ್ಬೇಕಂತ. 5ನೇ ಪ್ಲಾಟ್ಫಾರ್ಮಿಂದ ನಮಗೆ ರೆಡ್ ಫೋರ್ಟಿಗೆ ಹೋಗ್ಬೋದ. ಸೊ ಅದು ವೈಲೆಟ್ ಲೈನ. ಇದು ಲೈನ್ ಚೇಂಜ್ ಆಗ್ತಿದೆ. ಲೈನ್ ಇದೆ. ನಾವು ಈಗ ಹೋಗ್ತೀವ್ರಿ. ಈಗ 5ನೇ ಪ್ಲಾಟ್ಫಾರ್ಮ್ ನಂಬರ್ 5 734. ಓಕೆ, ನೋಡೋಣ ಬರ್ರಿ. 5ನೇ ಪ್ಲಾಟ್ಫಾರ್ಮ್ ನಂಬರ್ ಇಲ್ಲೈತೆ ನೋಡ್ರಿ. ಟುವರ್ಸ್ ರಾಜನಹರ ಸಿಂಗ್ ಬಲ್ಹಾರ್ಘಟ್ 5 ಪ್ಲಾಟ್ಫಾರ್ಮ್ ನಂಬರ್ 5 ಟುವರ್ಸ್ ವೈಲೆಟ್ ಲೈನ್. ಬೇಡ ಅಲ್ಲಿ ಹೋಗಿ ಇಳ್ದು ಮಾಡು. ಸೊ ಟಾಯ್ಲೆಟ್ಸ್ ಭಾಳ ದೊಡ್ಡದೈತ್ರಿ ಇಲ್ಲಿ ಮೆಟ್ರೋ. ಎಲ್ಲ ಅಂಡರ್ಗ್ರೌಂಡ್ ಐತಿ ಅನ್ಸ ಪೂರಾ. ಟುವರ್ಡ್ಸ್ ವೈಲೆಟ್ ಲೈನ್ ಹೋಗಿ ಹತ್ಬೇಕಾ? ಬರೀ ಹತ್ತನು ನೋಡ್ರಿ. ಲಾಲ್ ಕಿಲ್ಲಾ ಒಂದೇ ಸ್ಟಾಪ್ ಐತಿ ನಮ್ಗೆ ನೋಡ್ರಿ. ಇಲ್ಲಿ ಕಾಶ್ಮೀರಿ ಗೇಟ್ ಅದೇವಿ, ಲಾಲ್ ಕಿಲ್ಲಾ ಒಂದೇ ಸ್ಟಾಪ. ಸೊ ಇಲ್ಲಿಂದ ಜಾಮಾ ಮಸೀದಿ, ದಿಲ್ಲಿ ಗೇಟ್ ಈ ಥರ ಐತೆ ನೋಡ್ರಿ. ನಾವು ಹತ್ತಿದ್ದೀವಿ ವೈಲೆಟ್ ಲೈನ್. ಇದು ಇಲ್ಲೇ ನೋಡ್ರಿ ಲಾಲ್ ಕಿಲ್ಲಾ. ಇದು ಮೆಟ್ರೋ ಸ್ಟೇಷನ್. ರೆಡ್ ಫೋರ್ಟ್ಗೆ ಹೋಗ್ಬೇಕಂದ್ರೆ ಇಲ್ಲಿ ಲಾಲ್ ಕಿಲ್ಲಾಗಿ ಇಳ್ಕೊಬೇಕಾ. ಸೊ ನಾವು ಇಲ್ಲಿ ಈಗ ಇಳ್ಕೊಂಡ್ವಿ, ಇಲ್ಲಿಂದ ಎಕ್ಸಿಟ್ ಆಗ್ತೇವೆ. ನಾವು ಹೆಂಗಾದ್ರೂ 150 ರೂಪಾಯಿ ತೊಗೊಂಡೇವಿ ಪಾಸ. ಸೊ ನಮಗೆ ಟೆನ್ಷನೇ ಇಲ್ಲ. ಅಡ್ಡಾಡ್ದ ಎಲ್ಲಿ ಬೇಕಲ್ಲ ಅಲ್ಲಿ ಅಡ್ಡಾಡ್ದು ಒಟ್ಟು. ನೋಡ್ರಿ ಗೇಟ್ ನಂಬರ್ 4ಕ್ಕೆ ಇಳಿಬೇಕಾ. 4ಕ್ಕೆ ಎಕ್ಸಿಟ್ ಆಗ್ಬೇಕು ಗೇಟ್ ನಂಬರ್ 4ಕ್ಕೆ. ಸೊ ಇಲ್ಲಿಂದ ಎಕ್ಸಿಟ್ ಆದ್ಕೂಳೆ ಈ ಸೈಡ್ ಸಿಗ್ತೈತೆ ಅಂತ ಹೇಳತ್ತೀರ. ಸೆಕ್ಯೂರಿಟಿ ಡಿಪಾಸಿಟ್ 50 ರೂಪೀಸ್ ನೋಡ್ರಿ ಕಾರ್ಡಿಗೆ ಬರ್ದಾರಿ. ಅವ ಇನ್ನೂ ನಾಷ್ಟನೂ ಮಾಡಿಲ್ಲ. ಸೊ ಇಲ್ಲೇ ಹೊರಗೆ ಮಾಡ್ಬೇಕಂತ ಬಂದೇವಿ, ನೋಡೋಣ. ನೋಡ್ರಿ ರೆಡ್ ಫೋರ್ಟಾ. ಸೊ ನೋಡ್ರಿ ಇಲ್ಲೇ ಹೆಂಗೆ ಮಾಡತ್ತಾರ. ಇದು ನೋಡಿದ್ದಿಲ್ಲ ಯಾವ್ಲೇ ಹಾರ್ನಾನು ಏನದ.
ನಾವು ಇಲ್ಲೇ ನಾಷ್ಟ ಮಾಡ್ಬೇಕಂತ ಹುಡುಕ್ಯಾಡತ್ತೇವ್ರಿ. ಹೋಟೆಲ ಸಿಗುವಲ್ಲ, ಹೊಟ್ಟೆ ಸೈತಿ. ಇನ್ನೇ ನೈಟ್ ಊಟ ಮಾಡಿದಾವೆ. ಒಂದು ಹೋಟೆಲ್ ಸಿಗುವತ್ತಂದ್ರೆ ಹೆಂಗ್ರಿ ಇದು ಸೀನಾ? ಆ ಕಡೆ ಸೈಡ್ ಇರ್ಬೋದಾ ಮೇ ಬಿ, ನೋಡೋಣ. ನಾವು ಈ ಕಡೆ ಹೋಗ್ಬೇಕ, ಉಲ್ಟಾ ಲಾಲ್ ಕಿಲಾ ಇಲ್ಲಿ ಕಣ ಅದ ನೋಡಿ. ನಾಷ್ಟ ಮಾಡಿ ಹೋಗ್ಬೇಕಂತೇಳಿ ಹೊಂಟೇವಿ ನೋಡ್ರಿ. ನಾವೀಗ ಸದ್ದ ರೆಡ್ ಫೋರ್ಟ್ ಲಾಲ್ ಕಿಲ್ಲಾ ಇದಾಗದೇವಿ. ಬರ್ರಿ ನೋಡೋಣ, ಎಂಟ್ರಿ ಆಗೋಣ. ಎಷ್ಟು ಟಿಕೆಟ್ ಐತಿ ಏನ ಒಳಗಡೆ ಹೋಗಿ ನೋಡೋಣ. ಭಾರಿ ದೊಡ್ಡದೈತ್ರಿ ಇದು ಲಾಲ್ ಕಿಲ್ಲಾ. ಹಿಂದೆ ನೋಡ್ರಿ ಒಂದು ಟೆಂಪಲ್ ಐತಿ ಜೈನ್ರ. ಇಲ್ಲಿ ಆನ್ಲೈನ್ ಟಿಕೆಟ್ ತೊಗೊತೀವಿ. ಸೊ ಆಫ್ಲೈನ್ ನಂಬರ್ ಹಚ್ಬೇಕಾ, ಸ್ಕ್ಯಾನರ್ಗಳು ಇಟ್ಟಾರ ನೋಡ್ರಿ. ಬಂದ ಇಲ್ಲಿ ನಾವು ಇಲ್ಲಿ ಎಂಟ್ರಿ ಆದ ತಕ್ಷಣ ರೈಟ್ ಸೈಡ್ ಬಂದ ಕೂಡಲೇ ಸ್ಕ್ಯಾನ್ ಮಾಡಿ ತೊಗೊಳ್ಳೋದ ನೋಡ್ರಿ. ಇಷ್ಟೈತಿ ಟಿಕೆಟ್ ಕೌಂಟ್ರು. ಮ್ಯೂಸಿಯಮ್ ತೊಗೊಳ್ಳೋಣ. ಮ್ಯೂಸಿಯಮ್ ಆದರೆ 80 ರೂಪಾಯಿ ನೋಡ್ರಿ. ಓನ್ಲಿ ನೋಡೋದಾದ್ರೆ 50 ರೂಪಾಯಿ, ಮ್ಯೂಸಿಯಮ್ ಆದ್ರೆ 80 ರೂಪಾಯಿ. ಮ್ಯೂಸಿಯಮ್ ಒಳಗೆ ಎಲ್ಲಾರ್ದು ಮ್ಯೂಸಿಯಮ್ದು ತಗೋ 80 ರೂಪಾಯಿ. ಸೊ ಎಲ್ಲ ಮ್ಯೂಸಿಯಮ್ದ ಅದ ಎರಡು ಸೇರಿ ತೊಗೋತೇವೆ. ಬರೀ ಕಿಲ್ಲಾ ಅಷ್ಟೇ ನೋಡೋದಾದ್ರೆ 50 ರೂಪಾಯಿ, ಮ್ಯೂಸಿಯಮ್ ಕಿಲ್ಲಾ ಎರಡು ಆದರೆ 80 ರೂಪಾಯಿ. ಸೊ ಇಲ್ಲೇ ತೊಗೊಂಬಿಡ್ತೇವೆ. ಆಫ್ಲೈನ್ ಏನು ಆಗಲ್ಲ, ಆನ್ಲೈನ್ ಮಾಡೋಣ್ರಲ್ಲ. ಇಂಥವೆಲ್ಲ ಆನ್ಲೈನ್ ಮಾಡ್ಬೋದಾ ರೀ? ಈಗ ರೆಡ್ ಫೋರ್ಟ್ ಲಾಲ್ ಕಿಲ್ಲಾ ಒಳಗೆ ಎಂಟ್ರಿ ಆಗೇವಿ ನೋಡ್ರಿ ಇದು. ಸೊ ಇದು ಮೇನ್ ಎಂಟ್ರೆನ್ಸ. ಸೊ ಇಲ್ಲಿಂದ ಮತ್ತೆ ಎಂಟ್ರಿ ಆಗೋದು ಒಳಗೆ ನೋಡ್ರಿ. ಹೆಂಗೈತೆ ಅಂದ್ರೆ ಈ ಥರ ಐತೆ ನೋಡ್ರಿ. ಇದು ಫಸ್ಟ್ ಎಂಟ್ರೆನ್ಸ್. ಇದು ಲಾಲ್ ಕಿಲ್ಲಾ ಹೆಂಗೆ ಕಟ್ಟಿದಾರೆ ನೋಡ್ರಿ. ಬೆಂಕಿ ಐತ್ರಿ ಕರೆ. ನೋಡೋಣ ಬರ್ರಿ ಹೆಂಗೆ ಐತಿ ಏನು ಒಳಗೆ ನೋಡ್ರಿ. ಎಂಟ್ರಿ ಆದ ತಕ್ಷಣ ಮಾರ್ಕೆಟ್ ಐತ್ರಿ. ಇಲ್ಲಿ ಬರೀ ಈ ಶಾಲ ನೋಡೋದಾಗೈತಿ. 4 ದಿನ ಆಯ್ತು. ಮತ್ತು ಅದ ಸೇಮ್ ರೀ, ಏನು ಮಾರ್ಕೆಟ್ ಇಲ್ಲ. ಬಾಗಪ್ಪ ಸ್ಟ್ರೇಟ್ ಪಟಾಪಟ. ನಮ್ಗೆ ದಿನ ಕಮ್ಮಿ ಐತಿ. ಮೇಡಮ್ಗಳು ಇಂಥ ಶಾಪ್ಗಳು ನೋಡ್ರೆ ಪಟ ಹೋಗಕ್ಕೆ ಚಾಲೂ ಮಾಡ್ತಾರೆ. ಅದಕ್ಕೆ ಕೈ ಹಿಡ್ಕೊಂಡು ಹೊಂಟೇವಿ. ಸೊ ಯಾಕಂದ್ರೆ ನಮ್ಗೆ ಟೈಮ್ ಕಮ್ಮಿ ಐತಿ, ನಾವು ಭಾಳ ಪ್ಲೇಸ್ ಕವರ್ ಮಾಡ್ಬೇಕು. ಅದರ ಸಲುವಾಗಿ ಏನು ಮಾರ್ಕೆಟ್ ಐತಿ ನೋಡ್ರಿ. ಇಲ್ಲಿ ಬರೀ ಏನು ಬೇಡ ಬಾ. ದಿಲ್ಲಿದೊಂದು ತಗೋಪ್ರಿ ನಾವು ಈ ಥರ ನೋಡ್ರಿ. ಇಂಥ ದಿಲ್ಲಿದೊಂದು ತೊಗೋಬೇಕು ನಾವು. ಇಂಡಿಯಾ ಗೇಟ್ ಇದ್ದಿತ್ತು ನೋಡ್ರಿ. ಇಂಡಿಯಾ ಗೇಟ್ ಇದ್ದಿತ್ತು ನಾವು ಅದನ್ನೊಂದು ತೊಗೊಂಡ ಫ್ರಿಜ್ ಮ್ಯಾಗ ಹಚ್ಚಾಕ್ರಿ. ಇದೊಂದು ತೊಗೊಂಡಿವ್ರಿ ಇದ. ಸೊ ದಿಲ್ಲಿದ ಆಲ್ಮೋಸ್ಟ್ ಎಲ್ಲ ಕಡೆ ಎಲ್ಲಿ ಹೋದ್ರೂ ತೊಗೊತೀವಿ. ಸೊ ಈ ದಿಲ್ಲಿದೊಂದು ತೊಗೊಂಡು ಏನು ನೋಡ್ರಿ ಹಿಂಗೈತಿದೆ. ಎಂಟ್ರಿ ಅದಕ್ಕೂ ಮಾರ್ಕೆಟನ್ನ ಐತಿ. ಸೊ ಇದು ಬರೀ ಈಗಿನ ಮಾರ್ಕೆಟ್ ಅಷ್ಟೇ ಅಲ್ರಿ. ಇದು ಯಾವಾಗ ಲಾಲ್ ಕಿಲ್ಲಾ ಆಗೈತ್ಲೆ, ಯಾವಾಗ ಮುಘಲರು ಆಳಕ್ಕೆ ಸ್ಟಾರ್ಟ್ ಮಾಡಿದ್ರ, ಯಾವಾಗಿಂದ ಇದು ಕಟ್ಟಿದಾರಲ್ಲ ಅವಾಗಿಂದನೂ ಇಲ್ಲಿ ಮಾರ್ಕೆಟ್ ಐತಿ. ಅಂದರೆ ಇವೆಲ್ಲ ಶಾಪ್ಗಳು ಅವಾಗಿಂದನೂ ಅದಾವ. ಸೊ ಅವಾಗೇನು ಇಲ್ಲಿ ಮಾರ್ಕೆಟ್ ಆಗ್ತಿತ್ತಲ್ಲ, ಇದು ಈಗೂ ಮಾರ್ಕೆಟ್ ನಡೆದೈತಿ ಇಲ್ಲಿ. ಸೊ ಮೇ ಬಿ ಅವಾಗ ಏನು ಮಾರ್ತಿದ್ರು ಗೊತ್ತಿಲ್ಲ, ಬಟ್ ಇವಾಗ ಇದನ್ನು ಬರೀ ಲೇಡೀಸ್ ಐಟಮ್ಸ ಮಾರಾತಾರ. ಏನೀಗ ಇಲ್ಲಿ ನೀವು ಮಾರ್ಕೆಟ್ ನೋಡ್ರಿ, ಅದ ನೋಡ್ರಿ. ಇದು ಚಟ್ಟಾ ಚೌಕ್ ಅಂತ ಹೇಳಿ ಮೀನ್ಸ್ ಕವರ್ಡ್ ಬಜಾರ್ ಅಂತ. ಪಟ್ ನೋಡ್ರಿ, ಸ್ಕ್ರೀನ್ಶಾಟ್ ಹೊಡ್ಕೊರಿ. ನೋಡ್ರಿ ಇದೇನೋ ದಿವಾರ್ ಅಂತ ಹೇಳೈತೆ ನೋಡ್ರಿ. ಆರ್ ದ ಹಾಲ್ ಆಫ್ ಪಬ್ಲಿಕ್ ಆಡಿಯನ್ಸ್ ಅಂತ ನೋಡ್ರಿ. ವಾಸ್ ಅ ಪ್ಲೇಸ್ ವೇರ್ ಶಾ ಜಹಾನ್ 1628. ಸ್ಕ್ರೀನ್ಶಾಟ್ ಹೊಡ್ಕೊರಿ ಪಡಪಡ. ನೋಡ್ರಿ ಇಲ್ಲಿ ರಾಜ ಇಲ್ಲಿ ಮ್ಯಾಲೆ ಕುಂತಿದ್ದ, ಎಲ್ಲ ಜನರು ಇಲ್ಲಿ ಕೆಳಗೆ ಕುಂಡಿರ್ತಿದ್ರ. ಸೊ ಈ ಥರ ಐತಿ ಪ್ಲೇಸ್. ಸೊ ಇಲ್ಲಿ ರಾಜ ಮ್ಯಾಲೆ ಕುಂಡಿರ್ತಿದ್ದ. ಓಕೆ, ಇಲ್ಲೊಂದು ಮಹಲ್ ಥರ ಐತಿ, ಇಲ್ಲೊಂದು ಮಹಲ್ ಥರ ಐತ್ರಿ, ಇಲ್ಲೊಂದು ಮಹಲ್ ಥರ, ಇಲ್ಲೊಂದು ಮಹಲ್ ಥರ. ಸೊ ಇವೆಲ್ಲ ಏನು ಟೆಂಪಲ್ಲು ಮಹಲ್ಗಳು ಗೊತ್ತಿಲ್ಲ. ಟೆಂಪಲ್ ಅಲ್ಲ, ಏನು ಮಹಲ್ನೇ ಇರ್ಬೇಕು. ಇವು ಮಹಲ್ ಇರ್ತಾವಲ್ಲ, ಇವರು ಮತ್ತೇನು ಇರ್ತಾವ್ರಿ? ಇವರು ಮಹಲ್ ಇರ್ತಾವ. ಇಂಡಿಯಾ ಗೇಟ ಮತ್ತು ರಾಷ್ಟ್ರಪತಿ ಭವನ್ ರೀ, ಕಮಲ್ ಮಹಲ, ಕುತುಬ್ ಮಿನಾರ್. ಆಮೇಲೆ ಇದು ಯಾವುದದ ಅಕ್ಷರಧಾಮ್
ಅಕ್ಷರಧಾಮನ ನೋಡ್ಬೇಕಾಯ್ತು ನಮಗೆ ಮೇನ್. ನಾವು ಮೇ ಬಿ ನೋಡ್ತೀವಿ ಈಗ ಎಲ್ಲಿಗೆ ಅಕ್ಷರಧಾಮಕ್ಕೆ ಹೋಗೋಕ್ಕಾಗುತ್ತೋ ಏನೋ ನೆಕ್ಸ್ಟ್ ಎಲ್ಲಿ ಹೋಗೋಕ್ಕಾಗುತ್ತೋ ವಿಚಾರ ಮಾಡಿ. ಇಲ್ಲಿ ಜಾಮಾ ಮಸೀದಿ ಅಂತ ಒಂದು ಐತೆ, ಅಲ್ಲಿ ಮಸೀದಿಗೆ ಏನು ಹೋಗಬೇಕು, ನಂಗೇನು ಹೋಗೋದಿಲ್ಲ. ಆದರೆ ಏನೋ ಅಲ್ಲಿ ಹೋದ್ರೆ ಸುಲ್ತಾನ್ರು ಹೆಂಗೆ ಆಳಿದ್ರೆ, ನಮ್ಮ ರೆಡ್ ಫೋರ್ಟ್ನ ಹೆಂಗೆ ಯೂಸ್ ಮಾಡ್ಕೊಂಡಾರ ಅನ್ನೋದೆಲ್ಲ ಗೊತ್ತಾಕತ್ತಿತ್ತಾನಂತಾರ. ಅದೊಂದು ಕಾರಣಕ್ಕೆ ನಾವು ಹೋಗ್ಬೇಕಾದ್ರೆ ಹೋಗ್ಬೋದು, ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ. ನೋಡ್ರಿ ಇದು ರಂಗಮಹಲ್ ಅಂತ ನೋಡ್ರಿ, ಇದು ಐತೆ ನೋಡ್ರಿ ಇದ್ರ ಡೀಟೇಲ್ಸ್. ರಂಗಮಹಲ್ ಪಾಟ್ನಾ ಶಾಟ್ ನೋಡ್ರಿ, ನೋಡ್ಕೊರಿ ಹೋದ್ರಿ. ನೋಡ್ರಿ ಇದು ಕಾಸ್ ಮಹಲ್ ಅಂತ ಇದ್ರದ್ದು ನೋಡ್ರಿ, ಈ ಥರ ಐತಿ ನೋಡ್ರಿ ಇಲ್ಲಿ fights such as between lions and elephants were organized below this place for the entertainment of royals. ನೋಡ್ರಿ ಇಲ್ಲಿ ಸಿಂಹ ಆನೆಗಳದ್ದು ಫೈಟ್ ನಡೆಸ್ತಿದ್ರತ್ತ ಇಲ್ಲಿ ಒಳಗೆ. ಇದು ಅಂಡರ್ಗ್ರೌಂಡ್ ಐತಿ ಇಲ್ಲಿ ಒಳಗೆ, ಇಲ್ಲಿ ನಡೆಸ್ತಿದ್ರಿ ಆಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ ಬಾಗಲ ಹೆಂಗೈತಿ ಇದ್ರದ್ದು ಅಂತೈತೇನ್ರಿ. ಹಾಂ ನೋಡ್ರಿ, ಸೊ ಇದನ್ನು ಇಲ್ಲಿ ನಡೆಸಿ ಇಲ್ಲಿ ಮ್ಯಾಗ ಕೂತ್ ನೋಡ್ತಾರೆ ಆಮೇಲೆ ಅವ್ರು. ಹಂಗೆ ಇರ್ಬೇಕ್ರಿ, ಇದೇನೋ ಕತಿ ಮಾಡ್ಯಾರ್ರಿ. ಇದೊಂದು ಮಹಲ್ ಮಾಡ್ಯಾರ. ಇದು ಬಂದ ನೋಡ್ರಿ ಇಲ್ಲಿ ದಿವಾನ್ ಆಯ್ ಕಾಸ್ ಅಂತ್ರಿ. ಇದು ಯಾರು ಹಾಲ್ ಆಫ್ ಪ್ರೈವೇಟ್ ಆಡಿಯನ್ಸ್ ಯೂಸ್ಡ್ ಬೈ ದ ಎಂಪೈರರ್ ಫಾರ್ ರಿಸೀವಿಂಗ್ ಸೆಲೆಕ್ಟೆಡ್ ಕಾಟೀಸ್ ಆ್ಯಂಡ್ ವಿಸಿಟರ್ಸ್. ಈ ಥರ ಐತೆ ನೋಡ್ರಿ ಸೀನ್. ನೋಡ್ರಿ ಇದು ಸ್ಟ್ರಕ್ಚರ್ಸ್ ಹೆಂಗೈತಿ, ಏನು ಸ್ಟ್ರಕ್ಚರ್ಸ್ ಐತೆ ಕರೆ. ನಮ್ಮ ಕದಂಬರು, ನಮ್ಮ ವಿಜಯನಗರ ಸಾಮ್ರಾಜ್ಯದವ್ರು ಮಾಡಿರೋಂಥ ಸ್ಟ್ರಕ್ಚರ್ ಏನಿಲ್ಲ ಬಿಡ್ರಿ ಇದು. ಅದ್ರ ಮುಂದೆ ಜನ ಅಲ್ಲ ನೋಡ್ರಿ. ಇದು ಎದಕ್ಕೆ ಇರ್ಬೋದು ಹೇಳಿ ನೋಡ್ರಿ, ಎದಕ್ಕೆ ಇರ್ಬೋದು ನೋಡ್ರಿ. ಇದಕ್ಕೆ ರೀ ದ ಹಮಾಮ್ ದ ರಾಯಲ್ ಬಾತ್ ಹತ್ರ ವಿ ಆರ್ ದ ಫೇವ್ರೆಟ್ ರೆಸಾರ್ಟ್ಸ್ ಆಫ್ ದ ಮುಘಲ್ ಎಂಪರರ್ಸ್. ದರ್ ಇಂಪಾರ್ಟೆಂಟ್ ಬಿಸ್ನೆಸ್ ಡಿಸಿಷನ್ಸ್ ವೇರ್ ಆಲ್ಸೋ ಟ್ರಾನ್ಸಾಕ್ಟೆಡ್. ಇದೊಂಥರ ರೆಸಾರ್ಟ್ ಇದ್ದಂಗೆ ಅವ್ರಿಗೆ ನೋಡ್ರಿ. ಇದು ಹೆಂಗೈತಿ ಇಲ್ಲಿ ಒಳಗೆ ಹಿಂಗೆ ಇದೆ, ಇಲ್ಲಿಂದ ಡೈರೆಕ್ಟ್ ಇದೊಂಥರ ಹಿಂಗೆ ಇದನ್ನ ಕೆನಾಲ್ಗತ್ತೈತ್ರಿ. ಇದು ಸ್ಟ್ರೈಟ್ ಇಲ್ಲಿಂದ ಅಲ್ಲಿ ತಕ. ಇಲ್ಲಿ ಇದ್ರ ಡೀಟೇಲ್ಸ್ ಕೊಟ್ಟಾರ ನೋಡ್ರಿ. ನಾರ್ ಐ ಬೈಶಿ ಏನೇ ಆಮೇಲೆ ಇದೆ ಓದಕ್ಕೆ ಬರುತ್ತೋ. ವಾಟರ್ ವಾಸ್ ಲಿಫ್ಟೆಡ್ ಫ್ರಮ್ ದ ರಿವರ್ ಅಪ್ ಟು ದ ಶಾ ಬುರ್ಜ್ ಆ್ಯಂಡ್ ಕ್ಯಾರಿಡ್ ಟು ವೇರಿಯಸ್ ಪ್ಲೇಸಸ್ ಬೈ ದಿಸ್ ಚಾನಲ್ ಕಾಲ್ ದ ಸ್ಟ್ರೀಮ್ ಆಫ್ ಪ್ಯಾರಡೈಸ್ ಟು ಕೀಪ್ ದ ಇಂಟೀರಿಯರ್ಸ್ ಕೂಲ್. ಓಕೆ ಇವರ ನದಿಯಿಂದ ನೀರು ಈ ಚಾನಲ್ದಿಂದ ತೊಗೊಂಬಂದ ಇಲ್ಲೆಲ್ಲ ಸುತ್ತಮುತ್ತಲು ಏನದಾರ ಅಲ್ಲಿ ನೀರು ಬಿಟ್ಕೋತಿರತ್ತೆ ನೋಡ್ರಿ. ಅದನ್ನು ಕೂಲ್ ಇಟ್ಕೊಳಕ್ಕೆ ಹೆಂಗಿತ್ತು ನೋಡ್ರಿ ಇವ್ರದ್ದು ಪ್ಲ್ಯಾನ್ ಮಕ್ಕಳದು. ನೋಡ್ರಿ ನಮ್ಮ ರಾಣಿ ಲಕ್ಷ್ಮೀಬಾಯಿ ಇದು ಹಾಕಿದಾರೆ ನೋಡ್ರಿ ಇಲ್ಲಿ 1857 to 1957. ನೋಡ್ರಿ ಇಲ್ಲಿ ಗಾಂಧಿ ಇದು ನಟ್ಟಾರ ನೋಡ್ರಿ. ಪೋಸ್ಟ್ ಆಫೀಸ್ ನೋಡ್ರಿ, ಇದು ಮದ್ರಾಸ್ ಒಳಗಿಂದ ನೋಡ್ರಿ. ಏರ್ ಮೇಲ್ ಸರ್ವಿಸ್ ಅಂತ ನೋಡ್ರಿ. ಇದು ಈ ಥರದ್ದು ಏನರ ಇದು ಪ್ರೊಟೋಟೈಪ್ ಇರ್ಬೋದ. ಅಂದ್ರೆ ನಾವು ಈಗ ಹೆಂಗೆ ಮೇಲ್ ಕಳಿಸಲ್ಲ ಹಂಗೆ ಅವಾಗ ಇದರಿಂದ ಮೇಲ್ ಕಳಿಸ್ತಿದ್ರಿ. ಆಮೇಲೆ ಇದು ನೋಡ್ರಿ ಇಲ್ಲಿ ಹೆಂಗೆ ಸ್ಟಾರ್ಟ್ ಆಗೈತೆ ನೋಡ್ರಿ. ನೋಡ್ರಿ ಇದು ನೋಡ್ಕೊರಿ ಎಲ್ಲ ಇಯರಿಂದ ಇಯರಿಗೆ ಹೆಂಗೆ ಸ್ಟಾರ್ಟ್ ಆಗೈತಿ. ಹಾಂ ಓಕೆ. ಇದು ನೋಡ್ರಿ ಈ ಥರ ಇದೆಲ್ಲ ಪೋಸ್ಟಲ್ ರೀ. ಇದು ಮೈಲ್ ಸ್ಟೋನ್ಸ್ ಅಂದ್ರೆ ಪೋಸ್ಟ್ ಹೆಂಗೆ ಇಲ್ಲಿವರೆಗೂ ಹೆಂಗೆ ರೀಚ್ ಆಗೈತಿ ಅನ್ನೋದು. ಹಾಂ ನೋಡ್ರಿ ಯಾವಾಗ ಆದಿತ್ರಿ. ಇದು ನೋಡ್ರಿ ಇದು ಈ ಥರ ಒಂದು ಬಾಕ್ಸ, ಆಮೇಲೆ ಈ ಥರ ಬಾಕ್ಸ, ಆಮೇಲೆ ಲಾಸ್ಟಿಗೆ ನಾವು ನೋಡಿದ್ದು ಬಾಕ್ಸ್ ಇದ್ರಿ. ಇದು ನಾವು ನೋಡಿದ್ದೀವಲ್ಲ, ನಾವೆಲ್ಲ ಈ ಥರ ಬಾಕ್ಸ್ ನೋಡಿದ್ದೆವು. ಸೊ ಆ ಥರ ಬಾಕ್ಸಿಂದ ಹಿಡಿದು ಈ ಥರ ಆಗೈತಿ ನೋಡ್ರಿ. ಇದು ಲೋಟಿಂಗ್ ಪೋಸ್ಟ್ ಆಫೀಸ್ ಅಂತ ನೋಡ್ರಿ. ಇದು ಹಂಗೈತೆ ನೋಡ್ರಿ. ಇದು ಹಾಂ ಇಲ್ಲಿ ಬರ್ತಾರೆ ನೋಡ್ರಿ. ದ ಪೋಸ್ಟ್ ಆಫ್ ಇಟ್ಸ್ ಕೈಂಡ್ ಶಿಖರ ಪೋಸ್ಟ್ ಅಂತ. ಅಂದರೆ ಇದು ಪ್ರೊಟೋಟೈಪ್ ಮಾಡಿಟ್ಟಾರೆ ಇವ್ರು, ಬಟ್ ಈ ಥರ ಇರ್ತದೆ ಆ್ಯಕ್ಚುಲಿ ಹಿಂಗೆ. ಆಮೇಲೆ ನೋಡ್ರಿ ಇಲ್ಲಿ ತೋರಿಸಿದಾರೆ ಪೋಸ್ಟ್. ಹಾಂ ಸೊ ನೋಡ್ರಿ ಇದೆಲ್ಲ ವೀಡಿಯೋ ತೋರಿಸತ್ತಾರೇನೋ.
ಜಾಲಿಯನ್ವಾಲಾ ವಾಲಾಬಾಗ್. ಇನ್ನೊಂದ್ಸತ ನೋಡಿ ನಾವು ವಿಡಿಯೋ ನೋಡಿದ್ವಲ್ಲ, ಇದು ನೋಡ್ರಿ ದ ಜಲಿಯನ್ ವಾಲಾಬಾಗ್ ಮೆಮೋರಿಯಲ್. ನಾವೆಲ್ಲರೂ ಕೇಳ್ತೇವೆ ಅಮೃತ್ಸರ್ ಒಳಗೆ ಆಗಿದ್ದ ಇದೊಂದು ಘೋರ ಹತ್ಯಾಕಾಂಡ. ಸೊ ಅದ್ರದ್ದು ಅವ್ರಿಗೋಸ್ಕರ ಅಂತ ಮಾಡಿರೋದು ನೋಡ್ರಿ, ಇದು ಅವ್ರಿಗೆ ಅಂತ ಹೇಳ್ಬಿಟ್ಟು ಮಾಡಿರೋದು ಇದು. ಸೊ ಇಲ್ಲಿ ಎಷ್ಟು ಜನ ಇದ್ರು ಅವ್ರದ್ದೆಲ್ಲಾರ್ದು ನೇಮ್ ಐತ್ರಿ ಇಲ್ಲಿ. ಸೊ ನೀವು ನೋಡ್ಬೋದು ಇಲ್ಲಿ ಎಲ್ಲಾರ್ದು ನೇಮ್ ಐತಿ ಇಲ್ಲಿ. ಸೊ ಅವ್ರಿಗೆ ಅಂತ ಹೇಳ್ಬಿಟ್ಟು ಇದು ಮಾಡಿದಾರೆ ಇಲ್ಲಿ. ಓಕೆ, ಸೊ ಈ ಥರ ಇದು ನೋಡ್ರಿ, ಇದು ಬರೀ ಒಂಥರ ನೋಡಿದ್ರೆ ನೋಡ್ರಿ ಪಿಸ್ತೂಲ್ಗಳು ನೋಡ್ರಿ ಇಲ್ಲಿ ಏನದ ಪಿಸ್ತೂಲು. ಇದು ನೋಡ್ರಿ, ಇದೊಂಥರ ಇದೆ ನೋಡ್ರಿ, ಇದು ಯಾರು ನೋಡೋದ್ರಿ, ಇದು ಶಿವಾಜಿ ಮಹಾರಾಜರ ಇಂಥದನ್ನ ಯೂಸ್ ಮಾಡಿದ್ರು ಅನ್ನೋದೈತೆ. ನಿಮ್ಗೆ ಕೈಯಾಗ ಇಟ್ಕೊಂಡು ಚುಚ್ಚೋದು ಹೆಂಗೂ ಐತೆ ನೋಡ್ರಿ. ಇದು ರಸ್ಪುಟ್ ಡ್ಯಾಗರ್ ನೋಡ್ರಿ, ನೋಡ್ರಿ ಕಾರ್ 98 ರೈಫಲ್, ಕಾರ್ 98 ಗತ್ತೈತಿ ನೋಡ್ರಿ. ಸೇಮ್ ಪಿಸ್ತೂಲ್ ನೋಡ್ರಿ, ಹೆಂಗೈತಿ ಪಿಸ್ತೂಲ್ ಇದ ಬ್ಯಾಟಲ್ ಆಕ್ಸ್. ಭಾರಿ ಬಿಡ್ರಿಪ್ಪ, ಭಾರಿ ಮಾಡ್ಯಾರ ಇವರು. ಈಗ ಲಾಲ್ ಕಿಲ್ಲಾ ಮುಗಿಸ್ಕೊಂಡು ಹೊರಗೆ ಬಂದವ್ರಿ. ಸೊ ಇಲ್ಲಿಂದ ನಾವು ರಾಷ್ಟ್ರಪತಿ ಭವನ್ ಹೋಗ್ಬೇಕು ಮಾಡತ್ತೇವಿ. ಸೊ ರಾಷ್ಟ್ರಪತಿ ಭವನ್ ಹೋಗ್ತೀವಿ ನೋಡ್ರಿ, ಎಲ್ಲ ನೋಡ್ಕೊಂಡ್ರಿಲ್ಲ ನೋಡ್ರಿ ಹೆಂಗೆ ಅನಿಸ್ತಾ. ಲೈಕ್ ಮಾಡ್ರಿ ವಿಡಿಯೋ. ಇದೇನು ಈ ಕಡೆ ರೆಡ್ ಫೋರ್ಟ್ ನೋಡಾತಿರ್ಲಿ. ಸೊ ಈ ಕಡೆ ಸೈಡ್ ಏನೋ ಚಾಂದಿನಿ ಚೌಕ, ಈ ಕಡೆ ಸೈಡ್ ಏನೈತೆ ಪೂರ ಚಾಂದಿನಿ ಚೌಕ. ಸೊ ಈ ಕಡೆ ಇಲ್ಲಿ ಇದ್ರ ರೆಡ್ ಫೋರ್ಟ್ ಎದುರಿಗೇನೆ ಚಾಂದಿನಿ ಚೌಕ್ ಐತೆ. ಏನೋ ಮಾರ್ಕೆಟ್ ಮಾಡೋದಿದ್ರೆ ಇಲ್ಲಿ ಹೋಗ್ಬೋದು. ಚಾಂದಿನಿ ಚೌಕ್ ಒಳಗೆ ಏನು ಎಲ್ಲ A to Z ಸಿಗ್ತೈತಿ. ನಾವು ಏನು ಮಾರ್ಕೆಟ್ಗೆ ಹೊಂಟಿಲ್ಲ, ನಾವು ಸುಮ್ಮನೆ ಮಾರ್ಕೆಟ್ ಮಾಡೋದು ಏನಿಲ್ಲ, ಟೈಮ್ ವೇಸ್ಟ್ ಮಾಡೋಂಗಿಲ್ಲ. ಸೊ ಈ ವಾಪಸ್ ಮೆಟ್ರೋದಾಗ ಹೋಗಿ ರಾಷ್ಟ್ರಪತಿ ಭವನ್ ಹೋಗ್ತೀವಿ. ಬರ್ರಿ ಹೋಗೋಣ. ಪಟ್ಟ ನೋಡಾರ್ದು ನಮ್ಗೆ, ಯಾಕಂದ್ರೆ ನಾವು ವಾಪಸ್ ಹೋಗಾರ್ದೀವಿ ಅದಕ್ಕೆ. ಸೊ ಪಟ ನೋಡ್ಕೊಂಡು ಹೋಗಾರ್ದು ಒಟ್ಟು. ಇವತ್ತು ನಾವೀಗ ರಾಷ್ಟ್ರಪತಿ ಭವನ್ ಹೋಗ್ಬೇಕಾ, ಪ್ಲ್ಯಾಟ್ಫಾರ್ಮ್ ನಂಬರ್ 1ಕ್ಕೆ ಹೋಗ್ಬೇಕಾ. ಸೊ ಪ್ಲ್ಯಾಟ್ಫಾರ್ಮ್ ನಂಬರ್ ಬದರ್ಪುರ ಆ ಕಡೆ ಸೈಡ್ ಬಂತ. ಇದು ಬದರ್ಪುರ ಸೆಂಟ್ರಲ್ ಸೆಕ್ರೆಟ್ರಿ ಅಂತ ಸ್ಟಾಪ್ ರೀ. ಸೆಂಟ್ರಲ್ ಸೆಕ್ರೆಟ್ರಿ ಸ್ಟಾಪಿಗೆ ಹೋಗಿ ಅಲ್ಲಿಂದ ಆಟೋ ಹಿಡ್ಕೊಬೇಕಂತ. ಸೊ ಅಲ್ಲಿಂದ ಆಟೋದಾಗ ಹೋಗ್ಬೇಕ. ಸೊ ಈಗ ಮೆಟ್ರೋ ಬಂತ, ಇದ್ರೊಳಗೆ ಹತ್ತಿ ನಮಗೆ ಇಲ್ಲಿಂದ ನೋಡ್ರಿ ಸೆಂಟ್ರಲ್ ಸೆಕ್ರೆಟ್ರಿ 5ನೇ ಸ್ಟಾಪ್ ಲಾಲ್ ಕಿಲ್ಲಾದಿಂದ 5ನೇ ಸ್ಟಾಪ್ಗೆ ಹೋಗಿ ಇಳಿಬೇಕಾ. ಅಲ್ಲಿಂದ ನಾವು ರಿಕ್ಷಾ ಮಾಡ್ಕೊಂಡು ಹೋಗ್ಬೇಕು. ಈಗ ಸೆಂಟ್ರಲ್ ಸೆಕ್ರೆಟ್ರಿಗೆ ಬಂದು ಇಳಿದೇವ್ರಿ. ಸೊ ಅವ್ರು ನಮ್ಗೆ ಗೇಟ್ ನಂಬರ್ 4ಗೆ ಎಕ್ಸಿಟ್ ಆಗ್ರಿ. ಅಲ್ಲಿಂದ ಒಂದು ಆಟೋವರ ಎಲ್ಲ ಬಸ್ಸರ ತಗೋರಿ ಅಂದಾರ. ಏನು ಭಾಳ ದೂರ ಇಲ್ಲ, 1-1.5 ಕಿಲೋಮೀಟ್ರ್ ಇರ್ಬೋದ. ಸೊ ನಾವು ಈಗ ಹೊಂಟೇವಿ. ಏನು ಹೇಳ್ರಿ, ನಮ್ಮ ಬೆಂಗಳೂರು ಮೆಟ್ರೋ ಒಳಗೆ ಈ ಥರ ಫುಡ್ ಏನೂ ಇಲ್ಲ ನೋಡ್ರಿ. ಇಲ್ಲಿ ಹೆಂಗೆ ಎಲ್ಲಿ ಫುಡ್. ಗೇಟ್ ನಂಬರ್ 4. ಸೊ ಗೇಟ್ ನಂಬರ್ 4 ಹೋಗ್ಬೇಕ್ರಿ ನಾವು. ಗೇಟ್ ನಂಬರ್ 4. ಹಾಂ ನೋಡ್ರಿ, ಇಲ್ಲಿ ಹೆಂಗೆ ಫುಡ್ ಸ್ಟಾಲ್ ಅದ ನೋಡ್ರಿ ಎಲ್ಲ ಕಡೆ. ಇದು ಒಂಥರ ಬಿಸ್ನೆಸ್ ಅನ್ನ, ಬಟ್ ನೋಡ್ರಿ ನಮ್ಮ ಕಡೆ ಎಲ್ಲೂ ಇಲ್ಲ. ಇಲ್ಲಿ ಈ ಥರ ಅದಾವ. ಮಸ್ತ್ ಅನಿಸ್ತೈತಿ, ಇದೊಂದು ಸ್ವಲ್ಪ ಚಲೋ ಅನಿಸ್ತೈತಿ ನೋಡ್ರಿ. ಹಂಗಂದ್ರೆ ನಮ್ಮ ಇದ್ರೊಳಗೆ ಬೆಂಗಳೂರು ಮೆಟ್ರೋದಾಗೂ ಇದು ಆಗ್ಬೇಕ್ರಿ ಈ ಥರ ಫುಡ್ ಎಲ್ಲ ಕಡೆ. ಅಷ್ಟು ಜಾಗನೇ ಇಲ್ಲ, ಅವ್ರನ್ನ ಎಲ್ಲಾಕನ ಕೊಡಲ್ಲ, ಇನ್ನು ಎಲ್ಲಿಂದ ಕೊಡ್ಬೇಕಾ. ಹೋಗ್ಬೇಕ್ರಿ. ಈಗ ಇಲ್ಲಿ ಗೇಟ್ ಹುಡ್ಕೋದನ್ನ ದೊಡ್ಡ ಕಠಿಣ ಆಗ್ಬಿಟ್ಟೈತಿ. ಹಾಂ ಸಿಕ್ತು. ಭಾಳ ಗೇಟ್ ಅದಾವ ರೀ, 5-6 ಗೇಟ್ ಅದಾವ. ಸೊ ಗೇಟ್ ಇಲ್ಲಲ್ಲಪ್ಪ, ಇಲ್ಲೈತೆ ನೋಡು, ಎಕ್ಸಿಟ್ 4, ಗೇಟ್ ನಂಬರ್ 4. ಅಲ್ಲಿ ಒಳಗೆ ಹೋಗ್ತೀಯ ನೀವು ವಾಪಸ್ ಪ್ಲ್ಯಾಟ್ಫಾರ್ಮ್ ಅದ ನೋಡ್ರಿ. ಈ ಥರ ತೋರಿಸುತ್ತೆ ವ್ಯಾಲಿಡ್ 0 days. ಇದು ಡೈಲಿ ಪಾಸ ವ್ಯಾಲಿಡ್ 0 day ಅಂತೇಳಿ ತೋರಿಸ್ತೈತಿ. ಅಮೌಂಟ್ ಏನೂ ತರ್ಸಂಗಲ್ಲ. ಅಂದ್ರೆ ಇವತ್ತಿಗೆ ಡೇ ಮುಗೀತಂದ್ರೆ ನಾಳೆಗಿಲ್ಲ ನೋಡ್ರಿ. ಹೆಂಗೈತೆ ನೋಡ್ರಿ ಇದು. ನೋಡ್ರಿ ಇದು ಡೆಲ್ಲಿದು ಮೆಟ್ರೋ ಮಸ್ತ್ ಐತ್ಲೆ ನೋಡ್ರಿ. ಅಲ್ಲಿ ನಾನು ಗೇಟ್ ನಂಬರ್ 4ಗೆ ಇಳಿದ ಕೂಡಲೇ ನಮ್ಗೆ ಆಟೋ ನೋಡಕತ್ತಿದ್ವಿ. ಆಟೋದ 100 ರೂಪಾಯಿ, 200 ರೂಪಾಯಿ, ಪೂರ ಸುತ್ತಾಡ್ಸ್ತಾನು 400 ರೂಪಾಯಿ, 500 ರೂಪಾಯಿ ಅನ್ನತ್ತಿದ್ದ.
ಸೊ ಇದು ನೋಡ್ರಿ ಇದು ಶಟಲ್ ಬಸ್ ಐತೆ ನೋಡ್ರಿ ಇದು ಪೂರಾ ಫ್ರೀ. ಗೇಟ್ ನಂಬರ್ 4ಕ್ಕೆ ಬಂದ ಕೂಡಲೇ ಇರ್ತೈತೆ ನಿಮ್ಗೆ. ಸೊ ರಾಷ್ಟ್ರಪತಿ ಭವನ್ ಅಂತೇಳಿ ನೋಡ್ರಿ, ಇದು ಗೋರ್ಮೆಂಟ್ದನ ಬಸ್ಸ. ಸೊ ವೆಲ್ಕಮ್ ಟು ಅಮೃತ್ ಉದ್ಯಾನ್ ರಾಷ್ಟ್ರಪತಿ ಭವನ್. ಸೊ ಇದನ್ನ ಹಿಡ್ಕೊಂಡ ಇಲ್ಲಿಗೆ ಬಂದು ಬಿಡಿದ್ರಿ ಫ್ರೀ. ಏನು ರೊಕ್ಕ ಇಲ್ಲ ಏನಿಲ್ಲ, ಇಲ್ಲಿಗೆ ತಂದು ಡೈರೆಕ್ಟ್ ಬಿಡ್ತಾರೆ.